ಸ್ವಪ್ನ ಶಾಸ್ತ್ರದಲ್ಲಿ ಕನಸುಗಳಿಗೆ ಕೆಲವು ಅರ್ಥಗಳಿವೆ. ಈ ಕನಸುಗಳು ನಿಮ್ಮ ಜೀವನದಲ್ಲಿ ಭವಿಷ್ಯದ ಘಟನೆಗಳನ್ನು ಸೂಚಿಸುತ್ತವೆ. ಕನಸುಗಳು ವ್ಯಕ್ತಿಯ ನೈಜ ಜೀವನದೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದಿವೆ. ಕನಸುಗಳು ಶುಭವೂ ಆಗಿರಬಹುದು, ಅಶುಭವೂ ಆಗಿರಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಕಣ್ಣು ಮುಚ್ಚಿ ಕಾಣುವ ಕನಸು ನಿಮಗೆ ಶುಭವೋ ಅಶುಭವೋ ಎಂದು ಕನಸಿನಲ್ಲಿ ಕಾಣುವ ಸಂಗತಿಗಳಿಂದ ಅಂದಾಜಿಸಬಹುದಾಗಿದೆ. ಕೆಲವು ಕನಸುಗಳು ಅಹಿತಕರ ಘಟನೆಯನ್ನ ಸೂಚಿಸುತ್ತದೆ. ಇನ್ನು ಕೆಲವು ಕನಸುಗಳು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನ ಸೂಚಿಸುತ್ತದೆ. ಅದೇ ರೀತಿ ಕೆಲವರು ತಮ್ಮ ಕನಸಿನಲ್ಲಿ ಪೂಜೆಗೆ ಸಂಬಂಧಿಸಿದ ಕೆಲವು ವಸ್ತುಗಳನ್ನು ನೋಡ್ತಾರೆ. ಕನಸಿನಲ್ಲಿ ಯಾವ ವಸ್ತುಗಳನ್ನು ನೋಡಿದ್ರೆ ಯಾವ ಪರಿಣಾಮ ಬೀರುತ್ತದೆ ಮತ್ತು ಏನನ್ನ ಸೂಚಿಸುತ್ತದೆ ಎಂಬುದನ್ನ ಒಂದೊಂದಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಸನಾತನ ಧರ್ಮದ ಆಚಾರ ವಿಚಾರಗಳ ಬಗ್ಗೆ ನಂಬಿಕೆ ಇದ್ರೆ ತಪ್ಪದೇ ಒಂದು ಲೈಕ್ ಮಾಡಿ. ಒಂದು ವೇಳೆ ನಿಮ್ಮ ಕನಸಿನಲ್ಲಿ ಹಳದಿ ಬಣ್ಣದ ಅಕ್ಷತೆಯು ಕಂಡು ಬಂದ್ರೆ ಅದು ನಿಮಗೆ ತುಂಬಾ ಶುಭ ಚಿಹ್ನೆಯನ್ನ ನೀಡುತ್ತದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಹಳದಿ ಅಕ್ಕಿಯನ್ನ ನೋಡೋದು ಅಂದ್ರೆ ನೀವು ಶೀಘ್ರದಲ್ಲೇ ಯಶಸ್ಸನ್ನ ಪಡಿಬಹುದು ಎಂದರ್ಥವಾಗಿದೆ. ಎರಡನೆಯದಾಗಿ, ನಿಮ್ಮ ಕನಸಿನಲ್ಲಿ ಗಂಗೆಯನ್ನ ಕಂಡ್ರೆ ಅಥವಾ ಗಂಗಾ ಸ್ನಾನವನ್ನ ನೀವು ನೋಡಿದ್ರೆ ಈ ಕನಸು ಶುಭ ಸಂಕೇತವನ್ನ ನೀಡುತ್ತದೆ. ಇದರರ್ಥ ನಿಮ್ಮ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಎಂದರ್ಥ. ಶೀಘ್ರದಲ್ಲೇ ನಿಮ್ಮ ಎಲ್ಲ ಆಸೆಗಳು ಈಡೇರ್ತವೆ, ಜೊತೆಗೆ ನಿಮ್ಮ ಪೂರ್ವಜರಿಂದ ನೀವು ಆಶೀರ್ವಾದವನ್ನ ಪಡಿತೀರಿ ಎಂದರ್ಥ. ಮೂರನೆಯದಾಗಿ, ಪೂಜೆಯಲ್ಲಿ ಕವಡೆಗಳಿಗೆ ವಿಶೇಷ ಮಹತ್ವ ಇದೆ. ಇದನ್ನು ವಿಶೇಷವಾಗಿ ಲಕ್ಷ್ಮೀ ದೇವಿಗೆ ಪ್ರಿಯವೆಂದು ಪರಿಗಣಿಸಲಾಗ್ತದೆ. ಕವಡೆಗಳೊಂದಿಗೆ ಆಟವಾಡೋದು ಅಥವಾ ಕನಸಿನಲ್ಲಿ ಅವುಗಳನ್ನು ಸಂಗ್ರಹಿಸಿರೋದನ್ನ ಕಂಡ್ರೆ ನಿಮಗೆ ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗ್ತದೆ. ಇದರರ್ಥ ನೀವು ಶೀಘ್ರದಲ್ಲೇ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಲಿದ್ದೀರಿ. ಮನೆಗೆ ಸಂಪತ್ತು, ಸಂತೋಷ ಮತ್ತು ಸಮೃದ್ಧಿ ಬರಲಿದೆ ಅನ್ನೋದಾಗಿದೆ. ನಾಲ್ಕನೆಯದಾಗಿ, ನಿಮ್ಮ ಕನಸಿನಲ್ಲಿ ಗರುಡನನ್ನ ಕಂಡ್ರೆ ಸ್ವಪ್ನಶಾಸ್ತ್ರದ ಪ್ರಕಾರ ಅದು ಶುಭ ಸಂಕೇತವಾಗಿದೆ. ಇದರ ಅರ್ಥ ನೀವು ಶೀಘ್ರದಲ್ಲೇ ಜೀವನದ ತೊಂದರೆಗಳಿಂದ ಮುಕ್ತರಾಗ್ತೀರಿ. ಹಣದ ಸಮಸ್ಯೆಗಳಿಂದ ಹಿಡಿದು ಜೀವನದಲ್ಲಿ ನಡೆಯುತ್ತಿರುವ ಇತರೆ ಸಮಸ್ಯೆಗಳಿಂದಲೂ ಪರಿಹಾರ ದೊರೆಯುತ್ತದೆ. ನೀವು ಸಂಪತ್ತು, ಸಂತೋಷ ಮತ್ತು ಸಮೃದ್ಧಿಯನ್ನು ಗಳಿಸ್ತೀರಿ ಎಂಬುದಾಗಿದೆ. ಐದನೆಯದಾಗಿ, ಒಂದು ವೇಳೆ ನೀವು ನಿಮ್ಮ ಕನಸಿನಲ್ಲಿ ಗಂಟೆ ಬಾರಿಸೋದನ್ನ ಅಥವಾ ಅದರ ಶಬ್ದವನ್ನ ಕೇಳಿದ್ರೆ ಸ್ವಲ್ಪ ಜಾಗರೂಕರಾಗಿರಿ. ಯಾಕಂದ್ರೆ ಈ ಕನಸು ಮನೆಯಲ್ಲಿ ಕಳ್ಳತನ, ಜೇಬುಗಳತನದಂತಹ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ. ಸ್ವಲ್ಪ ಜಾಗೃತೆಯಿಂದಿರಿ. ಆರನೆಯದಾಗಿ, ನೀವು ಧೂಪ ದ್ರವ್ಯವನ್ನ ಕನಸಿನಲ್ಲಿ ಸುಡೋದನ್ನ ನೋಡಿದ್ರೆ ಅಥವಾ ಕಂಡ್ರೆ ಅದು ಅಶುಭ ಸಂಕೇತವಾಗಿದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಅಂತಹ ಕನಸು ಅಪಘಾತದ ಸೂಚಕವಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ಜಾಗರೂಕರಾಗಿರಬೇಕು ಅಂತ ಈ ಕನಸು ತಿಳಿಸ್ತದೆ. ಧನ್ಯವಾದಗಳು.